ಹಲೋ ಗೆಳೆಯರೆ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮೇ 9, 2026 ದಿ ಹಿಂದೂ ಪತ್ರಿಕೆಯಲ್ಲಿ ಇರತಕ್ಕಂಥ ಬಹುಮುಖ್ಯವಾದಂತಹ ಆರ್ಟಿಕಲ್ಸ್ಗಳನ್ನು. ಚರ್ಚೆಯ ಮೊದಲನೇ ಆರ್ಟಿಕಲ್ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಇದೆ. ಎಲೆಕ್ಷನ್ ಕಮಿಷನ್ ಪಬ್ಲಿಷರ್ಸ್ ಇಂಡೆಕ್ಸ್ ಕಾರ್ಡ್ ಫಾರ್ ಅಸೆಂಬ್ಲಿ ಎಲೆಕ್ಷನ್ಸ್. ಈ ಒಂದು ಆರ್ಟಿಕಲ್ ನಮಗೆ GS ಪೇಪರ್ 2 ನಡಿಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ಚುನಾವಣಾ ಆಯೋಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ರೀಸೆಂಟ್ಲಿ ಇಂಡೆಕ್ಸ್ ಕಾರ್ಡ್ ಹಾಗೂ ಸ್ಟ್ಯಾಟಿಸ್ಟಿಕಲ್ ರಿಪೋರ್ಟನ್ನು ಪಬ್ಲಿಷ್ ಮಾಡಿದೆ ಅಂತ ಇಲ್ಲಿ ಕಾಣಬಹುದು. ಅದರಲ್ಲೂ ಅಸೆಂಬ್ಲಿ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ 4 ಸ್ಟೇಟ್ಸಲ್ಲಿ ಅಸೆಂಬ್ಲಿ ಎಲೆಕ್ಷನ್ನ ಕಂಡಕ್ಟ್ ಮಾಡಿರುವಂಥದ್ದಾಗಿ ಅಸ್ಸಾಂ, ಕೇರಳ, ವೆಸ್ಟ್ ಬೆಂಗಾಲ್ ಹಾಗೂ ತಮಿಳುನಾಡು ಆ್ಯಂಡ್ 1 ಯೂನಿಯನ್ ಟೆರಿಟರಿ ಪುಡುಚೇರಿ. ರೈಟ್. ಸೊ ಇದರ ಆಧಾರದ ಮೇಲೆ ಒಂದು ರಿಪೋರ್ಟ್ ಕಾರ್ಡನ್ನು ಕೊಟ್ಟಿದ್ದಾರೆ. ಎಲೆಕ್ಷನ್ಗೆ ಸಂಬಂಧಪಟ್ಟಂಥ ಡೇಟಾಗಳು ಯಾವ ರೀತಿಯಾಗಿದೆ, ಒಟ್ಟಾರೆಗೆ ಎಷ್ಟು ಜನ ಪೋಲಿಂಗನ್ನು ಮಾಡಿದ್ದಾರೆ, ಎಷ್ಟು ವೋಟ್ ಪೋಲ್ ಆಗಿದೆ ಅನ್ನುವಂಥದ್ದಾಗಿರ್ಬೋದು, ಹಾಗೂ ಎಷ್ಟು ವ್ಯಾಲಿಡ್ ವೋಟ್ಗಳಿದ್ದಾವೆ, ಇನ್ವ್ಯಾಲಿಡ್ ವೋಟ್ಗಳಿದ್ದಾವೆ ಅನ್ನುವಂಥ ಆಧಾರದ ಮೇಲೆ, ಹಾಗೂ ಒಟ್ಟಾರೆಯಾಗಿ ಒಂದು ವೋಟರ್ಸ್ಗಳ ಟರ್ನ್ಔಟ್ ಯಾವ ರೀತಿಯಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಈ ಒಂದು ಡೇಟಾ ನಮ್ಗೆ ಹೇಳ್ತಾ ಇದೆ ಎಲೆಕ್ಷನ್ ಎಷ್ಟು ಮಟ್ಟಿಗೆ ಸಕ್ಸಸ್ಫುಲಿ ಕಂಡಕ್ಟ್ ಮಾಡಿದೆ ಅಂತ. ಪೋಲಿಂಗ್ ಸ್ಟೇಷನ್ಸ್ಗಳು ಸಹ ಎಷ್ಟು ಮಟ್ಟಿಗಿತ್ತು, ನೋಟಾಗೆ ಸಂಬಂಧಪಟ್ಟಂತೆ ಈ ಒಂದು ಆರ್ಟಿಕಲಲ್ಲಿ ನಾವು ಕಾಣಬೇಕಾಗಿರುವಂಥದ್ದು. ನೋಟಾಗೆ ಸಂಬಂಧಪಟ್ಟಂಥ ಒಂದು ಡೀಟೇಲನ್ನು ಸಹ ಇಲ್ಲಿ ಗಮನಿಸ್ಬೋದು. ಕ್ಯಾಂಡಿಡೇಟ್ಗಳ ಒಂದು ಡೀಟೇಲ್ ಎಲ್ಲವನ್ನೂ ಸಹ ಈ ಒಂದು ಇಂಡೆಕ್ಸ್ ಕಾರ್ಡ್ ನಡಿಯಲ್ಲಿ ಅಥವಾ ಸ್ಟ್ಯಾಟಿಸ್ಟಿಕಲ್ ರಿಪೋರ್ಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದರ ಆಧಾರದ ಮೇಲೆ ಪಶ್ಚಿಮ ಬಂಗಾಳದಲ್ಲಿ ಅತ್ಯಧಿಕವಾಗಿರ್ತಕ್ಕಂಥ ವೋಟ್ಸ್ಗಳು ಪೋಲ್ ಆಗಿದ್ದಾವೆ. ನಿಯರ್ಲಿ 6.38 crore ವೋಟ್ ಆಗಿದ್ದಾವೆ ರೆಕಾರ್ಡ್ ಆಗಿರತಕ್ಕಂತಹ ವೋಟ್ಗಳು. ಇದರಲ್ಲಿ ವ್ಯಾಲಿಡ್ ಆಗಿರ್ತಕ್ಕಂಥ ವೋಟ್ಗಳು 6.32. ಅಂದರೆ ಒಟ್ಟಾರೆಯಾಗಿ ಒಂದು ವೆಸ್ಟ್ ಬೆಂಗಾಲಲ್ಲಿ ಹೆಚ್ಚಿನ ಒಂದು ವೋಟ್ಸ್ಗಳು ಪೋಲ್ ಆಗಿರೋದನ್ನು ಕಾಣ್ತಾ ಇರುವಂಥದ್ದು. ಆ್ಯಂಡ್ ಅಸ್ಸಾಮಲ್ಲಿ ಏನಾಗಿದೆ ಅಂದರೆ ನೋಟಾಗೆ ಸಂಬಂಧಪಟ್ಟಂಥ ಒಂದು ಪರ್ಸಂಟೇಜ್ ಹೆಚ್ಚಿರೋದನ್ನು ಕಾಣ್ತಾ ಇದ್ದಾವೆ. ನೋಟ ಅಂದಾಗ ನನ್ ಆಫ್ ದಿ ಅಬೋ ಆಪ್ಷನ್ ಏನಿರುತ್ತಲ್ಲ, ಸೊ ಈ ಒಂದು ಆಯ್ಕೆಯನ್ನು ಮಾಡಿರ್ತಕ್ಕಂತಹ ಜನರು ಹೆಚ್ಚಾಗಿ ಅಸ್ಸಾಮಲ್ಲಿ ಇರೋದನ್ನು ಕಾಣ್ಬೋದು. ಅಂದರೆ ಈ ಒಂದು ರಿಸಲ್ಟ್ನ ಆಧಾರದ ಮೇಲೆ ಕಾಣ್ತಾ ಇರುವಂಥದ್ದು. ತಮಿಳುನಾಡಲ್ಲಿ ನೋಟಾಗೆ ಸಂಬಂಧಪಟ್ಟಂತೆ ಒಂದು ಲೋಯೆಸ್ಟ್ ಪರ್ಸಂಟೇಜ್ 0.4% ಅಷ್ಟು ಅಂದರೆ ಕಡಿಮೆ ಇರುವಂಥ ಕಂಡೀಷನನ್ನು ಕಾಣ್ಬೋದು. ನನ್ ಆಫ್ ದಿ ಅಬೋ ಆಪ್ಷನ್ನ ಚೂಸ್ ಮಾಡಿರ್ತಕ್ಕಂಥದ್ದು. ಹೈಯೆಸ್ಟ್ ನಂಬರ್ ಆಫ್ ಪೋಲಿಂಗ್ ಸ್ಟೇಷನ್ಸ್ಗಳು ಇರೋದು ಕೂಡ ವೆಸ್ಟ್ ಬೆಂಗಾಲಲ್ಲಿ. ಇಲ್ಲಿ ಪ್ರಸ್ತುತವಾಗಿರ್ತಕ್ಕಂಥ ಸ್ಟೇಟ್ಸ್ಗಳಲ್ಲಿ ಕಂಪ್ಯಾರಿಸನನ್ನು ಮಾಡಿದ್ದಾರೆ. ಇಲ್ಲಿ ನೋಟಾಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಒಬ್ಬ ವ್ಯಕ್ತಿ ನಾವು ಯಾವುದೇ ವ್ಯಕ್ತಿಯನ್ನು ಸೆಲೆಕ್ಟ್ ಮಾಡೋಲ್ಲ ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡಾಗ, ಅಂದರೆ ಅವ್ರಿಗೆ ಯಾವುದೇ ಒಂದು ಕ್ಯಾಂಡಿಡೇಟ್ ಇಷ್ಟನೇ ಇರೋದಿಲ್ಲ, ಈ ಒಂದು ಹಂತದಲ್ಲಿ ಅವರು ವೋಟಿಂಗ್ ಪ್ರೊಸೆಸ್ ನಡೆಯಲ್ಲಿ ಪಾರ್ಟಿಸಿಪೇಷನ್ ಮಾಡಬೇಕು ಅಂತಲೂ ಕೂಡ ಅಂದ್ಕೊಂಡಿರ್ತಾರಲ್ವ. ಹಾಗಾಗಿ ಅವರು ನೋಟಾ ಅನ್ನುವಂಥ ಒಂದು ಆಪ್ಷನ್ನ ಯೂಸ್ ಮಾಡ್ಬೋದು. ಇದು ಬ್ಯಾಲೆಟ್ ಪೇಪರ್ ನಡೆಯಲು ಇರುತ್ತೆ, EVMs ನಡೆಯಲು ಸಹ ಆಪ್ಷನ್ಸನ್ನು ಕೊಟ್ಟಿರ್ತಾರೆ. ನೋಟಾ ನನ್ ಆಫ್ ದಿ ಅಬೋ ಆಪ್ಷನ್ ಅಂತ. ಇದರ ಇಂಪಾರ್ಟೆನ್ಸ್ ಏನಿದೆ ಅಂದರೆ, ಮತದಾನ ಮಾಡ್ತಕ್ಕಂಥವ್ರಿಗೆ ರೈಟ್ ಟು ರಿಜೆಕ್ಟ್ ಅನ್ನುವಂಥ ಹಕ್ಕನ್ನು ಎನ್ಶೋರ್ ಮಾಡ್ದಂಗಾಗುತ್ತೆ. ರಿಜೆಕ್ಟ್ ಮಾಡೋದು ಕೂಡ ಇಲ್ಲಿ ಒಂದು ಹಕ್ಕಾಗಿದೆ. ರೈಟ್. ಆ್ಯಂಡ್ ಸೀಕ್ರೆಸಿಗೆ ಸಂಬಂಧಪಟ್ಟಂತೆಯೂ ಸಹ ವೋಟರ್ಸ್ಗಳು ವೋಟಿಂಗ್ ಮಾಡ್ತಕ್ಕಂಥದ್ದರೆ ಒಂದು ಸೀಕ್ರೆಸಿಯನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಹಾಗಾಗಿ ನಮ್ಮೊಂದು ಡೆಮೋಕ್ರೆಟಿಕ್ ಎಕ್ಸ್ಪ್ರೆಷನನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ನೋಟಾ ಸಹಕಾರಿಯಾಗಿರೋದನ್ನು ಕಾಣ್ತಾ ಇದ್ದೇವೆ. ನಮ್ಮ ಒಂದು ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ ನಡೆಯಲ್ಲಿ ಎಲೆಕ್ಷನ್ ಪ್ರೋಸೆಸ್ ವೆರಿ ವೆರಿ ಇಂಪಾರ್ಟೆಂಟ್. ರೈಟ್. ಇಲ್ಲಿ ಒಬ್ಬ ವ್ಯಕ್ತಿಗೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಂತಂದಾಗ ಆ ಒಂದು ಡಿಸ್ಸ್ಯಾಟಿಸ್ಫ್ಯಾಕ್ಷನನ್ನು ವ್ಯಕ್ತಪಡಿಸಲಿಕ್ಕೆ ಇದೊಂದು ಅವಕಾಶವನ್ನು ಒದಗಿಸುತ್ತೆ. ನೋಟಾ ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ಡಿಸ್ಸ್ಯಾಟಿಸ್ಫ್ಯಾಕ್ಷನ್ನು ಸಹ ನಾವಿಲ್ಲಿ ಎಕ್ಸ್ಪ್ರೆಷನ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈ ಒಂದು ಹಂತದಲ್ಲಿ ನೋಟವನ್ನು ಯಾವಾಗ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ, 2014ರ ಲೋಕಸಭಾ ಎಲೆಕ್ಷನ್ ನಡಿನಲ್ಲಿ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಈ ಮೊದಲು 2013ರಲ್ಲಿ ಸ್ಟೇಟ್ ಅಸೆಂಬ್ಲಿ ಎಲೆಕ್ಷನ್ಲಿ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾವ ಸ್ಟೇಟಲ್ಲಿ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಈ ಒಂದು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನೋಟಾವನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ 2013ರಲ್ಲಿ ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಡೈರೆಕ್ಷನನ್ನು ನೀಡುತ್ತೆ, ನೋಟಾವನ್ನು ಇಂಟ್ರೊಡ್ಯೂಸ್ ಮಾಡಿ ಅಂತ. ಇದಕ್ಕೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಕೇಸ್ ಅಂತಂದರೆ ಪೀಪಲ್ಸ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟೀಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ಒಂದು ಕೇಸ್ನ ಮುಖಾಂತರ ನೋಟಾವನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಪೀಪಲ್ಸ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟಿ ಆರ್ಗ್ಯುಮೆಂಟ್ ಮಾಡೋ ಪ್ರಕಾರ ವೋಟರ್ಸ್ಗಳ ಒಂದು ಸೀಕ್ರೆಸಿಯನ್ನು ಪ್ರೊಟೆಕ್ಷನ್ ಮಾಡೋದು ಅತಿ ಅವಶ್ಯಕ. ಈ ಮೊದಲು ಕೂಡ ಡಿಸ್ಸ್ಯಾಟಿಸ್ಫ್ಯಾಕ್ಷನನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗ್ತಿತ್ತು. ಆದರೆ ಸರಿಯಾದಂಥ ಒಂದು ರೆಕಾರ್ಡ್ಸನ್ನು ಪ್ರಿಸೈಡಿಂಗ್ ಆಫೀಸರ್ಸ್ಗಳು ಮೇಂಟೈನ್ ಮಾಡ್ತಾ ಬರ್ತಾ ಇರಲಿಲ್ಲ. ಈ ಒಂದು ಹಂತದಲ್ಲಿ ನೋಟಾ ಆಪ್ಷನನ್ನು ತೆಗೆದುಕೊಂಡು ಬರೋದ್ರ ಮುಖಾಂತರ ಸುಪ್ರೀಂ ಕೋರ್ಟ್ ಇದನ್ನು ಇಂಟ್ರೊಡ್ಯೂಸ್ ಮಾಡೋದ್ರ ಮುಖಾಂತರ ಫ್ರೀ ಚಾಯ್ಸನ್ನು ಎನ್ಶೋರ್ ಮಾಡ್ದಂಗಾಗುತ್ತೆ, ಸೀಕ್ರೆಸಿಯನ್ನು ಮೇಂಟೈನ್ ಮಾಡ್ದಂಗಾಗಿದೆ, ಹಾಗೂ ಡೆಮೋಕ್ರೆಟಿಕ್ ಫ್ರೀಡಮನ್ನು ಸಹ ಇಲ್ಲಿ ಎನ್ಶೋರ್ ಮಾಡ್ದಂಗಾಗಿದೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಇಂಡೆಕ್ಸ್ ಕಾರ್ಡ್ ಅಂದರೆ ಏನು ಅನ್ನೋದ್ರ ಬಗ್ಗೆನೂ ಕೇಳ್ತಾರೆ. ಎಲೆಕ್ಷನ್ ಇಂಡೆಕ್ಸ್ ಕಾರ್ಡಲ್ಲಿ ಯಾವ ರೀತಿ ಅಂತ ಒಂದು ಡೀಟೇಲ್ ಇರುತ್ತೆ.
ಇಲ್ಲಿ ಒಂದು ಮತದಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಡೇಟಾವನ್ನು ಅನಲೈಸ್ ಮಾಡಿರ್ತಾರೆ. ಎಲೆಕ್ಷನ್ಗೆ ಸಂಬಂಧಪಟ್ಟಂಥ ಒಂದು ಅನಲೈಸಿಸ್ ಅನ್ಬೋದು. ಅಕಾಡೆಮಿಕ್ ರಿಸರ್ಚ್ ಮಾಡಲಿಕ್ಕೆ ಈ ಒಂದು ಡೇಟಾ ಸಹಕಾರಿಯಾಗುತ್ತೆ. ಹಾಗೂ ನಮ್ಮೊಂದು ಡೆಮೋಕ್ರಸಿನಲ್ಲಿ ಎಷ್ಟು ಮಟ್ಟಿಗೆ ಒಂದು ಟ್ರಾನ್ಸ್ಪರೆನ್ಸಿನ ತೆಗೆದುಕೊಂಡು ಬರ್ತಾ ಇದ್ದೀವಿ ಅನ್ನೋದು ಸಹ ಕ್ಲಿಯರ್ ಆಗುತ್ತೆ. ನೋಟಾ ಆಪ್ಷನ್ಸನ್ನು ಹೆಚ್ಚಿನ ಪ್ರಮಾಣದಲ್ಲಿ ಚೂಸ್ ಮಾಡಿದರೂ ಕೂಡ ನಾವು ಎಲೆಕ್ಷನನ್ನು ಕ್ಯಾನ್ಸಲ್ ಮಾಡೋದಿಲ್ಲ. ಯಾವುದೇ ರೀತಿಯಂಥ ಪ್ರೊವಿಷನ್ ಇಲ್ಲ. ನೆಕ್ಸ್ಟ್ ಹೈಯೆಸ್ಟ್ ಕ್ಯಾಂಡಿಡೇಟ್ ಯಾರು ಇರ್ತಾರಲ್ಲ ಅವರು ಎಲೆಕ್ಷನ್ನ ವಿನ್ ಆಗ್ತಾರೆ. ನೋಟಾ ಒಂದು ಸಿಂಬಾಲಿಕ್ ರಿಸೆಕ್ಷನ್ ಮಾತ್ರ ಹೊರತಾಗಿ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಇಂಪ್ಯಾಕ್ಟನ್ನು ಮಾಡೋದಿಲ್ಲ. ಎಲೆಕ್ಷನ್ ರಿಸಲ್ಟಲ್ಲಿ ಏನೂ ಚೇಂಜಸ್ ಆಗದೇ ಇರೋದನ್ನು ಕಾಣ್ಬೋದು. ಇನ್ನು ಮುಂದಿನದಾಗಿ ನೀತಿ ಆಯೋಗ್ ಫ್ಲಾಗ್ಸ್ ಲೋ ಸ್ಟೂಡೆಂಟ್ ರಿಟೆನ್ಷನ್ ಲರ್ನಿಂಗ್ ಔಟ್ಕಮ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಎಜುಕೇಷನ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಆಗುತ್ತೆ. ನೀತಿ ಆಯೋಗ್ ರಿಲೀಸ್ ಮಾಡ್ತಕ್ಕಂಥ ಎಲ್ಲ ರಿಪೋರ್ಟ್ಗಳು ನಮಗೆ ಇಂಪಾರ್ಟೆಂಟ್. ಮೇನ್ಸಲ್ಲೂ ಸಹ ನೀವು ಯೂಸ್ ಮಾಡ್ಬೋದು, ಪ್ರಿಲಿಮ್ಸಲ್ಲೂ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇದೆ. ಎಜುಕೇಷನ್ ಸಿಸ್ಟಮ್ಗೆ ಸಂಬಂಧಪಟ್ಟಂಥ ಬೆಳವಣಿಗೆ ಯಾವ ರೀತಿಯಾಗಿದೆ ಹಾಗೂ ಯಾವ ರೀತಿಯಾದಂಥ ಸವಾಲುಗಳನ್ನು ನಾವು ಎದುರಿಸಬೇಕಾಗಿದೆ, ಭವಿಷ್ಯ ಯಾವ ರೀತಿಯಾಗಿದೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಅದರಲ್ಲೂ ಒಂದು ರೀಫಾರ್ಮ್ಸ್ನ ಅವಶ್ಯಕತೆ ಇರುತ್ತೆ. ಕಾಂಪ್ರಿಹೆನ್ಸಿವ್ ಆಗಿರ್ತಕ್ಕಂಥ ಒಂದು ಅನಾಲಿಸಿಸ್ ಮ್ಯಾಟ್ರ್ ಆಗುತ್ತಲ್ವಾ. ಇದರ ಆಧಾರದ ಮೇಲೆ ನೀತಿ ಆಯೋಗ್ ಒಂದು ಸ್ಕೂಲ್ ಎಜುಕೇಷನ್ ಸಿಸ್ಟಮ್ ಯಾವ ರೀತಿಯಾಗಿದೆ ಅನ್ನುವಂಥ ಒಂದು ಕ್ವಾಲಿಟಿ ಲೆವೆಲಲ್ಲಿ ಯಾವ ರೀತಿಯಾದಂಥ ಚೇಂಜಸ್ ಇದೆ ಎಲ್ಲವನ್ನೂ ಸಹ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ರಿಪೋರ್ಟನ್ನು ಬಿಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಒಂದು ರಿಪೋರ್ಟ್ ನಡೀಲಿ ಎಜುಕೇಷನ್ ಸಿಸ್ಟಮ್ ಯಾವ ರೀತಿಯಾಗಿದೆ ಅಂತ 2014 ಹಾಗೂ 15 ಇವಾಗ 2024-25 ಒಂದು ಸಾಲಿನಲ್ಲಿ ಏನು ಚೇಂಜಸ್ ಆಗಿದೆ ಎಜುಕೇಷನ್ ಸಿಸ್ಟಮಲ್ಲಿ ಆಗಿರ್ತಕ್ಕಂಥ ಒಂದು ಬದಲಾವಣೆಯನ್ನು ಕಾಣ್ಬೋದು. ಈ ಒಂದು ರಿಪೋರ್ಟ್ನ ಟೈಟಲ್ ಸ್ಕೂಲ್ ಎಜುಕೇಷನ್ ಸಿಸ್ಟಮ್ ಇನ್ ಇಂಡಿಯಾ ಟೆಂಪೋರಲ್ ಅನಾಲಿಸಿಸ್ ಆ್ಯಂಡ್ ಪಾಲಿಸಿ ರೋಡ್ ಮ್ಯಾಪ್ ಫಾರ್ ಕ್ವಾಲಿಟಿ ಎನ್ರಿಚ್ಮೆಂಟ್ ಅಂತಲೇ ಕಾಣ್ಬೋದು. ಈ ಒಂದು ರಿಪೋರ್ಟ್ನ ಮುಖಾಂತರ ನಾವು ಸರಿಯಾದಂಥ ಒಂದು ಕಾಂಪ್ರಿಹೆನ್ಸಿವ್ ಡೇಟಾವನ್ನು ತೆಗೆದುಕೊಳ್ಬೋದು. ಈ ಒಂದು ರಿಪೋರ್ಟ್ನ ಅವಶ್ಯಕತೆ ಏನಿದೆ ಅಂತಂದರೆ ಕ್ವಾಲಿಟಿ ಆಫ್ ಎಜುಕೇಷನನ್ನು ರಿಫ್ಲೆಕ್ಟ್ ಮಾಡುತ್ತೆ. ಎಷ್ಟು ಮಟ್ಟಿಗೆ ಕ್ವಾಲಿಟಿ ಆಫ್ ಎಜುಕೇಷನ್ ಇದೆ ಒಂದು ರೋಡ್ ಮ್ಯಾಪನ್ನು ತೆಗೆದುಕೊಂಡು ಬರ್ಬೋದಲ್ವಾ. ಕ್ವಾಲಿಟಿ ಸರಿ ಇಲ್ಲ ಅಂತಂದರೆ ಒಂದು ಸರಿಯಾದಂಥ ಪಾಲಿಸಿಯನ್ನು ತೆಗೆದುಕೊಂಡು ಬರ್ಬೋದು. ಹಾಗೂ ಶಿಕ್ಷಣ ಅಂತ ಬಂದಾಗ ಎಷ್ಟರ ಮಟ್ಟಿಗೆ ಈಕ್ವಿಟಿ ಇದೆ ಅಂತ, ಲರ್ನಿಂಗ್ಗೆ ಸಂಬಂಧಪಟ್ಟಂಥ ಒಂದು ಔಟ್ಕಮನ್ನು ಎಷ್ಟು ಮಟ್ಟಿಗೆ ಎನ್ಶೋರ್ ಮಾಡ್ತಾ ಇದ್ದೇವೆ, ಸ್ಕೂಲ್ಗೆ ಸಂಬಂಧಪಟ್ಟಂತೆ ಎಷ್ಟು ಮಟ್ಟಿಗೆ ಎಕ್ಸೆಸಿಬಿಲಿಟಿ ಇದೆ ಅನ್ನುವಂಥದ್ದನ್ನು ಕಾಣ್ಬೋದು. ವಿಕಸಿತ್ ಭಾರತ್ ಅಟ್ 2047 ವಿಷನ್ ಅನ್ನು ಫುಲ್ಫಿಲ್ ಮಾಡ್ತಕ್ಕಂಥ ಹಂತದಲ್ಲಿ ಒಂದು ಸರಿಯಾದಂಥ ಪಾಲಿಸಿ ಇಂಪಾರ್ಟೆಂಟ್. ಹಾಗಾಗಿ ಈ ಒಂದು ಡೇಟಾ ಸೋರ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಈ ಒಂದು ರಿಪೋರ್ಟನ್ನು ರೆಡಿ ಮಾಡಿದೆಯಲ್ಲ ನೀತಿ ಆಯೋಗ್, ಮಲ್ಟಿಪಲ್ ಡೇಟಾಗಳನ್ನು ಕನ್ಸೋಲ್ಟೇಷನ್ ಮಾಡೋದ್ರ ಮುಖಾಂತರ, ಅದರಲ್ಲೂ ಯೂನಿಫೈಡ್ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಷನ್ ಸಿಸ್ಟಮ್ನ ಮುಖಾಂತರ ಇದೊಂದು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಮೇಂಟೈನ್ ಮಾಡ್ತಾ ಇರುವಂಥ ಡೇಟಾಬೇಸ್ ಆಗಿದೆ. ಸ್ಕೂಲ್ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಡೇಟಾಬೇಸ್. ಸೊ ಇಲ್ಲಿ ಒಂದು ನಂಬರ್ ಆಫ್ ಸ್ಕೂಲ್ಸ್ಗಳು ಎಷ್ಟು ಮಟ್ಟಿಗಿದ್ದಾವೆ, ಟೀಚರ್ಸ್ಗಳ ಒಂದು ಸಂಖ್ಯೆ ಆಗಿರ್ಬೋದು, ಸ್ಟೂಡೆಂಟ್ಸ್ಗಳ ಎನ್ರೋಲ್ಮೆಂಟ್ ಎಷ್ಟು ಮಟ್ಟಿಗಿದೆ, ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ಬೇಸಿಕಲಿ ಒಂದು ಟಾಯ್ಲೆಟ್ಸ್ ಫೆಸಿಲಿಟಿ, ಎಲೆಕ್ಟ್ರಿಸಿಟಿ ಸಪ್ಲೈ, ಡಿಜಿಟಲ್ ಫೆಸಿಲಿಟಿ, ಡ್ರಾಪ್ ಔಟ್ ರೇಟ್ಸ್, ಭಾರತದ ಒಂದು ಲಾರ್ಜೆಸ್ಟ್ ಸ್ಕೂಲ್ ಡೇಟಾ ಬೇಸ್ ಅಂತ ಯೂನಿಫೈಡ್ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಷನ್ ಸಿಸ್ಟಮನ್ನು ಕರೆಯಲಾಗುತ್ತೆ. ಆ್ಯಂಡ್ ಪರಕಲ್ಲಿರ್ತಕ್ಕಂಥ ಡೇಟಾವನ್ನು ಸಹ ಇಲ್ಲಿ ಕನ್ಸೋಲ್ಟೇಷನ್ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್, ರಿವ್ಯೂ ಆ್ಯಂಡ್ ಅನಾಲಿಸಿಸ್ ಆಫ್ ನಾಲೆಜ್ ಫಾರ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್. ಇದು NCERT ಡೆವಲಪ್ ಮಾಡಿರ್ತಕ್ಕಂಥ ಒಂದು ಅಸೆಸ್ಮೆಂಟ್ ಆಗಿದೆ. ಇಲ್ಲಿ ಸ್ಟ್ಯಾಂಡರ್ಡ್ ಆಗಿರುವಂಥ ಸ್ಟೂಡೆಂಟ್ ಅಸೆಸ್ಮೆಂಟನ್ನು ಮಾಡಲಾಗುತ್ತೆ. ಕಾಂಪಿಟೆನ್ಸಿ ಬೇಸ್ಡ್ ಲರ್ನಿಂಗನ್ನು ಇಂಪ್ರೂವೈಸ್ ಮಾಡುವಂಥದ್ದು ಮೇನ್ ಪರ್ಪಸ್ ಆಗಿದೆ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020ಗೆ ಅಲೈನ್ ಆಗುವಂಥ ಇವ್ಯಾಲ್ಯೂಯೇಷನನ್ನು ಇಲ್ಲಿ ಕಾಣ್ಬೋದು. ಮಕ್ಕಳಲ್ಲಿ ಕೇವಲ ಒಂದು ರಾಟ್ ಲರ್ನಿಂಗ್ ಅಷ್ಟೇ ಇರಬಾರ್ದು, ಕಾನ್ಸೆಪ್ಚುಲೈಸ್ಡ್ ಅಂಡರ್ಸ್ಟ್ಯಾಂಡಿಂಗ್ನ ಡೆವಲಪ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೊಂದು ಗೋಲನ್ನು ಹೊಂದಿದೆ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಆಸ್ಪೆಕ್ಟನ್ನು ಸಹ ನಾವಿಲ್ಲಿ ಕಾಣ್ಬೋದು. ಆ್ಯಂಡ್ ಹಾಗೆ ನ್ಯಾಷನಲ್ ಅಚೀವ್ಮೆಂಟ್ ಸರ್ವೇನ ಆಧಾರದ ಮೇಲೆ ಇದು ಕೂಡ NCERT ಡೆವಲಪ್ ಮಾಡಿರುವಂಥದ್ದು. ಇಲ್ಲಿ ಲರ್ನಿಂಗ್ ಔಟ್ಕಮ್ನ ಆಧಾರದ ಮೇಲೆ ರೀಡಿಂಗ್ ಎಬಿಲಿಟಿ ಯಾವ ರೀತಿಯಾಗಿದೆ, ಮ್ಯಾಥಮೆಟಿಕಲ್ ಸ್ಕಿಲ್ಸ್ ಆಗಿರ್ಬೋದು, ಸಬ್ಜೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ಗೆ ಸಂಬಂಧಪಟ್ಟಂತೆ ಸ್ಟೂಡೆಂಟ್ಸ್ಗಳು ಆ್ಯಕ್ಚುಲಿ ಎಷ್ಟು ಮಟ್ಟಿಗೆ ಲರ್ನ್ ಮಾಡ್ತಾ ಇದ್ದಾರೆ, ಸೊ ಇದನ್ನು ಮೇಜರ್ ಮಾಡಲಿಕ್ಕೆ ಇರುವಂಥ ಸರ್ವೆ ಆಗಿದೆ. ಆ್ಯಂಡ್ ಏಸರ್ ರಿಪೋರ್ಟ್, ಆ್ಯನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಷನ್ ರಿಪೋರ್ಟ್, ಇದನ್ನು ಪ್ರಥಮ್ ಫೌಂಡೇಶನ್ ಕಂಡಕ್ಟ್ ಮಾಡುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಹೌಸ್ ಹೋಲ್ಡ್ನ ಒಂದು ಸರ್ವೇನೂ ಸಹ ಕಾಣ್ಬೋದು. ಅಂದರೆ ಯಾವ ರೀತಿಯಂಥ ರೀಡಿಂಗ್ ಸ್ಕಿಲ್ಸ್ಗಳಿದ್ದಾವೆ, ಅರ್ಥಮೆಟಿಕ್ ಅಬಿಲಿಟಿ ಆಗಿರ್ಬೋದು, ರೂರಲ್ ಲೆವೆಲಲ್ಲಿ ಎಜುಕೇಷನ್ ಕ್ವಾಲಿಟಿ ಎಷ್ಟು ಮಟ್ಟಿಗಿದೆ ಅನ್ನುವಂಥ ನಿಟ್ಟಿನಲ್ಲಿ. ಎಕ್ಸಾಂಪಲ್, ಇವಾಗ 5th ಗ್ರೇಡಲ್ಲಿರ್ತಕ್ಕಂಥ ಮಕ್ಕಳು ಸೆಕೆಂಡ್ ಟೆಕ್ಸ್ಟ್ ಬುಕ್ಕನ್ನು ಎಷ್ಟು ಮಟ್ಟಿಗೆ ಓದಲು ಅರ್ಹತೆಯನ್ನು ಹೊಂದಿರ್ತಾರೆ, ಯಾವ ರೀತಿಯಾಗಿ ಅವರು ಓದಲಿಕ್ಕೆ ಸಾಧ್ಯತೆ ಇದೆ, ಪ್ರಾಕ್ಟಿಕಲ್ ಲರ್ನಿಂಗ್ ಅಸೆಸ್ಮೆಂಟನ್ನು ಇವರು ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಈ ಎಲ್ಲ ಡೇಟಾವನ್ನು ಕನ್ಸೋಲ್ಟೇಷನ್ ಮಾಡೋದ್ರ ಮುಖಾಂತರ ನೀತಿ ಆಯೋಗ ಒಂದು ಹೋಲಿಸ್ಟಿಕ್ ಆಗಿರತಕ್ಕಂಥ ರಿಪೋರ್ಟನ್ನು ಇಲ್ಲಿ ರಿಲೀಸ್ ಮಾಡ್ತಾ ಇದೆ.
ರಿಪೋರ್ಟಲ್ಲಿರುವಂಥ ಹೈಲೈಟ್ಸ್ಗಳು ಏನಿದೆ, ಯಾವ ರೀತಿಯಾದಂಥ ಒಂದು ಡ್ರಾಪ್ಔಟ್ಗಳ ಸಂಖ್ಯೆ ಇದೆ, ಎನ್ರೋಲ್ಮೆಂಟ್ಗೆ ಸಂಬಂಧಪಟ್ಟಂತೆ ಮೇಜರ್ ಫೈಂಡಿಂಗ್ಸನ್ನು ನೋಡೋದಾದರೆ, ಎಜುಕೇಷನ್ ಸಿಸ್ಟಮ್ನಲ್ಲಿ ಜಗತ್ತಲ್ಲಿ ಭಾರತ ಒಂದು ಲಾರ್ಜೆಸ್ಟ್ ಎಜುಕೇಷನ್ ಸಿಸ್ಟಮನ್ನು ಹೊಂದಿದೆ. ಇಲ್ಲಿರ್ತಕ್ಕಂಥ ಶಾಲೆಗಳ ಸಂಖ್ಯೆ ಆಗಿರ್ಬೋದು, ಸ್ಟೂಡೆಂಟ್ಸ್ಗಳ ಸಂಖ್ಯೆ ಆಗಿರ್ಬೋದು, ಟೀಚರ್ಸ್ಗೆ ಸಂಬಂಧಪಟ್ಟಂತೆ ಇವೆಲ್ಲವನ್ನು ನೋಡಿದಾಗ ನಮ್ಮ ಒಂದು ಎಜುಕೇಷನ್ ಸಿಸ್ಟಮ್ ಲಾರ್ಜೆಸ್ಟ್ ಎಕೋಸಿಸ್ಟಮನ್ನು ಹೊಂದಿದೆ. ಆದರೂ ಕೂಡ ಮೇಜರ್ ಚಾಲೆಂಜಸ್ಗಳನ್ನು ನಾವು ಫೇಸ್ ಮಾಡ್ತಾ ಇದ್ದೇವೆ. ರಿಪೋರ್ಟ್ ಹೈಲೈಟ್ ಮಾಡೋ ಪ್ರಕಾರ ಎನ್ರೋಲ್ಮೆಂಟ್ಗೆ ಸಂಬಂಧಪಟ್ಟಂತೆ ಅಥವಾ ಲರ್ನಿಂಗ್ ಕ್ರೈಸಿಸನ್ನು ನೋಡಿದಾಗ ಪ್ರೈಮರಿ ಎಜುಕೇಷನ್ ನಡಿನಲ್ಲಿ ಆಲ್ಮೋಸ್ಟ್ ಎಕ್ಸೆಸಬಿಲಿಟಿ ಚೆನ್ನಾಗಿದೆ, ಯೂನಿವರ್ಸಲ್ ಆಗಿರತಕ್ಕದ್ದನ್ನು ಕಾಣ್ತೇವೆ. ಆದರೆ ಹೈಯರ್ ಸೆಕೆಂಡರಿ ಎಜುಕೇಷನ್ ಅಂತ ಬಂದಾಗ ಕ್ರಾಸ್ ಎನ್ರೋಲ್ಮೆಂಟ್ ರೇಷೋ ಏನಿದೆಯಲ್ಲ 58.4% ಮಾತ್ರ ಇರೋದನ್ನು ಕಾಣ್ತಾ ಇದ್ದೇವೆ ಹೈಯರ್ ಸೆಕೆಂಡರಿ ಎಜುಕೇಷನ್ಗೆ ಸಂಬಂಧಪಟ್ಟಂತೆ. ಇದರಿಂದ ನಾವೇನು ಅನ್ಕೋಬೋದು, ಡ್ರಾಪ್ ಔಟ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮಿಡಲ್ ಸ್ಕೂಲಲ್ಲೇ ಹೆಚ್ಚಿನ ಪ್ರಮಾಣದ ಡ್ರಾಪ್ ಔಟ್ ಆಗ್ತಾ ಇದೆ. ಶಾಲೆಗೆ ಅಡ್ಮಿಷನನ್ನು ಚೆನ್ನಾಗಿ ತೆಗೆದುಕೊಳ್ತಾ ಇದ್ದಾರೆ, ಎನ್ರೋಲ್ಮೆಂಟ್ ಚೆನ್ನಾಗಿರುತ್ತೆ, ಪ್ರೈಮರಿ ಎಜುಕೇಷನ್ ನಡಿಯಲ್ಲಿ ಜಾಸ್ತಿ ಜನ ಬರ್ತಾರೆ, ಆದರೆ ಮಿಡಲ್ ಸ್ಕೂಲಲ್ಲಿ ಡ್ರಾಪ್ ಔಟ್ ಆಗಿಬಿಡ್ತಾರೆ. ಡ್ರಾಪ್ಔಟ್ಗೆ ಸಂಬಂಧಪಟ್ಟಂಥ ಮೇಜರ್ ಕನ್ಸರ್ನ್ ಅಂತಂದಾಗ ಇವಾಗ 10 ಜನ ಸ್ಟೂಡೆಂಟ್ಸ್ಗಳು ಪ್ರೈಮರಿಯಲ್ಲಿದ್ದಾರೆ, ಆನ್ ಆನ್ ಎವರೇಜ್ ಮೇಲೆ ತಗೊಳ್ತಾ ಇದ್ದಾರೆ. ಇದರಲ್ಲಿ 4 ಜನ ಮಾತ್ರ ಹೈಯರ್ ಎಜುಕೇಷನನ್ನು ಕಂಪ್ಲೀಟ್ ಮಾಡ್ತಾರೆ, ಅಂದರೆ ಹೈಯರ್ ಸೆಕೆಂಡರಿ ಎಜುಕೇಷನ್ ಮಿಡಲ್ ಕ್ಲಾಸನ್ನು ಕಂಪ್ಲೀಟ್ ಮಾಡೋದಾಗಿ ಕಾಣ್ಬೋದು. ಇದಕ್ಕೆ ಕಾರಣಗಳು ಏನಿರಬಹುದು? ಪಾವರ್ಟಿ ಈಸ್ ದ ಬಿಗ್ಗೆಸ್ಟ್ ಕನ್ಸರ್ನ್, ಟ್ರಾನ್ಸ್ಪೋರ್ಟ್ ಇಶ್ಯೂನ ಕಾಣ್ಬೋದು, ಟ್ಯೂಷನ್ ಕಾಸ್ಟ್ ಆಗಿರ್ಬೋದು, ಹಾಗೂ ನಿಯರೆಸ್ಟ್ ಸ್ಕೂಲ್ಸ್ಗಳು ಇರದೇ ಇರತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೇವೆ. ನಿಯರ್ ಬೈ ಸ್ಕೂಲ್ ಇಲ್ಲ ಅಂದ್ರೂ ಕೂಡ ಸಾಕಷ್ಟು ಜನ ಡ್ರಾಪ್ಔಟ್ ಆಗೋದನ್ನು ಗಮನಿಸ್ಬೋದು. ಸೆಕೆಂಡರಿ ಸ್ಕೂಲ್ಸ್ ಅಂತ ಬಂದಾಗ ಪ್ರೈಮರಿ ಸ್ಕೂಲ್ಸ್ಗಳ ಒಂದು ಪ್ರೆಸೆನ್ಸ್ ಎಷ್ಟು ಮಟ್ಟಿಗಿದೆ ಅಂತಂದರೆ 7.3 ಲ್ಯಾಕ್ ಅಷ್ಟು ಪ್ರೈಮರಿ ಸ್ಕೂಲ್ಸ್ಗಳಿದ್ದಾವೆ. ಹೈಯರ್ ಸೆಕೆಂಡರಿ ಸ್ಕೂಲ್ಸ್ಗಳು ಕೇವಲ 1.64 ಲ್ಯಾಕ್ ಮಾತ್ರ ಇರೋದನ್ನು ಕಾಣ್ತಾ ಇದ್ದಾವೆ. ಸೆಕೆಂಡರಿ ಲೆವೆಲ್ ಇನ್ಫ್ರಾಸ್ಟ್ರಕ್ಚರ್ನ ಶಾರ್ಟೇಜ್ ಇದೆ ಅಂತ ರಿಪೋರ್ಟ್ ಹೈಲೈಟ್ ಮಾಡ್ತಾ ಇದೆ. ಮೊದಲ ಹಂತದಲ್ಲಿ ನಿಯರ್ ಬೈ ಸ್ಕೂಲ್ ಇಲ್ಲ ಅನ್ನೋದು ಬಿಗ್ಗೆಸ್ಟ್ ರೀಸನ್ ಆಗಿದೆ. ಇನ್ಫ್ರಾಸ್ಟ್ರಕ್ಚರ್ನ ಒಂದು ಶಾರ್ಟೇಜನ್ನು ಕಾಣ್ತಾ ಇದ್ದಾವೆ. ಝೀರೋ ಎನ್ರೋಲ್ಮೆಂಟ್ ಸ್ಕೂಲ್ಸ್ಗಳನ್ನು ಸಹ ನಾವು ಕಾಣ್ಬೋದು. ಸೊ ಕೆಲವು ಶಾಲೆಗಳಲ್ಲಿ ಎನ್ರೋಲ್ಮೆಂಟೇ ಸರಿಯಾಗಿ ಆಗದೇ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ತೇವೆ. ಅದರಲ್ಲೂ ವೆಸ್ಟ್ ಬೆಂಗಾಲ್, ತೆಲಂಗಾಣದಲ್ಲಿ ಹೆಚ್ಚಿನ ಪ್ರಮಾಣದ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಇಲ್ಲದೆ ಇರೋದನ್ನು ಕಾಣ್ಬೋದು. ಇದರಿಂದಾಗಿ ಒಂದು ಪಾಪ್ಯುಲೇಷನ್ ಶಿಫ್ಟ್ಗೆ ಸಂಬಂಧಪಟ್ಟಂಥ ಕಾರಣ ಇರ್ಬೋದು, ಮೈಗ್ರೇಷನ್ ಇರ್ಬೋದು, ಪುವರ್ ಫೆಸಿಲಿಟಿ ಆಧಾರದ ಮೇಲೆ ಎನ್ರೋಲ್ಮೆಂಟ್ ಆಗದೇ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ತೇವೆ. ಈ ಒಂದು ಪ್ರಾಬ್ಲಮನ್ನು ಲೀಕಿ ಪೈಪ್ಲೈನ್ ಅನ್ನುವಂಥ ಟರ್ಮಿಂದ ಇಲ್ಲಿ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಸೊ ಲೀಕಿ ಪೈಪ್ಲೈನ್ ಅಂತಂದರೆ ಜನರಲಿ ಈ ಒಂದು ರಿಪೋರ್ಟ್ ಎಜುಕೇಷನ್ ಸಿಸ್ಟಮಲ್ಲಿ ಆಗ್ತಾ ಇರುವಂಥ ತೊಂದರೆಯನ್ನು ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ. ಲೀಕಿ ಪೈಪ್ಲೈನ್ ಗ್ರಾಜುವಲ್ ಆಗಿ ಮಕ್ಕಳು ಡ್ರಾಪ್ಔಟ್ ಆಗ್ತಾ ಇದ್ದಾರೆ, ಡಿಫ್ರೆಂಟ್ ಸ್ಟೇಜಲ್ಲಿ ಮಕ್ಕಳು ಡ್ರಾಪ್ಔಟ್ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ಹಾಗಾಗಿ ರಿಪೋರ್ಟ್ ಒಂದು ಸಜೆಷನನ್ನು ಕೊಡ್ತಾ ಇದೆ. ಸಿಲಿಂಡ್ರಿಕಲ್ ಸ್ಕೂಲಿಂಗನ್ನು ನಾವು ಯಾಕೆ ಮಾಡಬಾರ್ದು ಅಂತ. 1ರಿಂದ 12ನೇ ತರಗತಿ ತನಕ ಒಂದೇ ಕ್ಯಾಂಪಸ್ಸಲ್ಲಿ ಸಿಸ್ಟಮ್ ಇರಬೇಕು. ಇದರಿಂದ ಕಂಟಿನ್ಯೂಟಿಯನ್ನು ಎನ್ಶೋರ್ ಮಾಡ್ಬೋದು. ಡ್ರಾಪ್ಔಟ್ಗಳ ಸಂಖ್ಯೆನೂ ಸಹ ಕಡಿಮೆ ಆಗುತ್ತೆ, ಟ್ರಾನ್ಸಿಷನು ಸಹ ತುಂಬ ಈಸಿ ಆಗುತ್ತೆ. ಮಕ್ಕಳು ಒಂದು ಶಾಲೆಯಿಂದ ಇನ್ನೊಂದು ಶಾಲೆಗೆ ಹೋಗ್ತಕ್ಕಂಥ ಹಂತದಲ್ಲಿ, ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಕ್ಕೆ ಹೋಗಬೇಕು ಅನ್ನುವಂಥ ಹಂತದಲ್ಲಿ ಸಾಕಷ್ಟು ಚಾಲೆಂಜಸ್ಗಳನ್ನು ಫೇಸ್ ಮಾಡಬೇಕಾಗುತ್ತೆ. ಹಾಗಾಗಿ ಈಸಿಯರ್ ಟ್ರಾನ್ಸಿಷನ್ನ ಮುಖಾಂತರ ಮಕ್ಕಳು ಬೆನಿಫಿಟನ್ನು ಸಹ ಪಡೆದುಕೊಳ್ಬೋದು. ರೈಟ್ ಟು ಎಜುಕೇಷನ್ ಅಂತ ಬಂದಾಗ ಇದರಡಿನಲ್ಲಿ ಅಪ್ ಟು 14 ಇಯರ್ಸ್ ತನೂ ಸಹ ಎಜುಕೇಷನನ್ನು ಒದಗಿಸಬೇಕು ಅನ್ನುವಂಥದ್ದನ್ನು ಆ್ಯಕ್ಟ್ನ ಮುಖಾಂತರ ಕಾಣ್ತಾ ಇದ್ದೇವೆ. ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಗ್ಯಾರಂಟಿ ಮಾಡೋ ಪ್ರಕಾರ ಎಲ್ಲರಿಗೂ ಸಹ 14 ವರ್ಷ ತನಕ ಶಿಕ್ಷಣವನ್ನು ಕೊಡಬೇಕು ಅಂತ. ಆದರೆ ಇನ್ನೊಂದೆಡೆ ಡ್ರಾಪ್ಔಟ್ ಆಗಲಿಕ್ಕೆ ಕಾರಣಗಳು ಏನಿರ್ಬೋದು? ಫ್ಯಾಮಿಲೀಸೇ ಬುಕ್ಗಳ ಒಂದು ಕಾಸ್ಟನ್ನು ಭರಿಸಬೇಕಾಗುತ್ತೆ, ಟ್ಯೂಷನ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ಗೆ ಸಂಬಂಧಪಟ್ಟಂತೆ ಒಂದು ಪ್ರೆಷರನ್ನು ಸಹ ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಲೆವೆಲಲ್ಲೂ ಸಹ ಚಾಲೆಂಜಸ್ಗಳನ್ನು ನಾವು ಕಾಣ್ಬೋದಲ್ವಾ. ಎಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟಂತೆ ಎಷ್ಟೋ ಶಾಲೆಗಳಲ್ಲಿ ಒಂದು ಫಂಕ್ಷನಲ್ ಆಗಿರ್ತಕ್ಕಂಥ ಎಲೆಕ್ಟ್ರಿಸಿಟಿ ಸಪ್ಲೈ ಇರೋದಿಲ್ಲ. ಡಿಜಿಟಲ್ ಲರ್ನಿಂಗ್ ಇದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ವಾಟರ್ ರಿಲೇಟೆಡ್ ಇರತಕ್ಕಂತಹ ಅಥವಾ ಹೈಜೀನ್ ರಿಲೇಟೆಡ್ ಇರುವಂತೆ ನೋಡೋದಾದರೆ ವಾಟರ್ ಸಪ್ಲೈ ಫಂಕ್ಷನಲ್ ಇರೋದಿಲ್ಲ, ಹ್ಯಾಂಡ್ ವಾಷಿಂಗ್ ಫೆಸಿಲಿಟೀಸ್ಗಳು ಇರೋದಿಲ್ಲ. ಸ್ಟೂಡೆಂಟ್ಸ್ಗಳ ಒಂದು ಹೆಲ್ತ್ ಆಗಿರ್ಬೋದು, ಹೈಜೀನ್ ಮೇಲೆ ಇದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಶಾಲೆಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕಂತಂದರೆ ಸರಿಯಾದಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ನ ತೆಗೆದುಕೊಂಡು ಬರುವಂಥದ್ದು. ಕಂಪ್ಯೂಟೇಷನಲ್ ಥಿಂಕಿಂಗನ್ನು ಡೆವಲಪ್ ಮಾಡಬೇಕು ಅಂತಂದರೆ ಗ್ರೇಡ್ 3 ಆದಮೇಲೆ ಇದನ್ನು ಡೆವಲಪ್ ಮಾಡಬಹುದು. ಇಂಡಿಪೆಂಡೆಂಟ್ ಥಿಂಕಿಂಗನ್ನು ಮಾಡಲಿಕ್ಕೆ, ಕ್ರಿಯೇಟಿವಿಟಿನ ತೆಗೆದುಕೊಂಡು ಬರಲಿಕ್ಕೆ ಮೊದಲ ಹಂತದಲ್ಲೇ ನಾವು ಇದನ್ನು ಯೂಸ್ ಮಾಡಬೇಕು ಅಂತ. ಬಟ್ ದೇರ್ ಆರ್ ಸಮ್ ಕನ್ಸರ್ನ್, ಎಥಿಕಲ್ ಫ್ರೇಮ್ವರ್ಕ್ ಆಗಿರ್ಬೋದು, ಟೀಚರ್ ಟ್ರೈನಿಂಗ್ಗೆ ಸಂಬಂಧಪಟ್ಟಂಥ ಚಾಲೆಂಜ್ಗಳು ಇದ್ದೇ ಇರುತ್ತೆ. ಹಾಗೆ ಲರ್ನಿಂಗ್ ಔಟ್ಕಮ್ ಕ್ರೈಸಿಸ್ಗೆ ಸಂಬಂಧಪಟ್ಟಂತೆ ರಿಪೋರ್ಟ್ ಹೈಲೈಟ್ ಮಾಡ್ತಾ ಇರುವಂಥದ್ದು ಎನ್ರೋಲ್ಮೆಂಟ್ನ ರೇಷೋ ಚೆನ್ನಾಗಿದೆ. ಲರ್ನಿಂಗ್ ಕ್ವಾಲಿಟಿ ಅಂತ ಬಂದಾಗ ಡಿಕ್ಲೈನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ರೀಡಿಂಗ್ ಎಬಿಲಿಟಿ ನಡಿನಲ್ಲಿ ಗ್ರೇಡ್ 8 ವಿದ್ಯಾರ್ಥಿ ಗ್ರೇಡ್ 2 ಅಲ್ಲಿರುವಂತಹ ಒಂದು ಟೆಕ್ಸ್ಟ್ ಬುಕ್ಕನ್ನು ಓದುವಂಥ ಸ್ಥಿತಿಗತಿಗಳನ್ನು ನೋಡಿದಾಗ 2014ರಲ್ಲಿ 74.7% ಅಷ್ಟು ಮಕ್ಕಳು ಎಲಿಜಿಬಿಲಿಟಿಯನ್ನು ಹೊಂದಿದ್ರು, ಚೆನ್ನಾಗಿ ಓದ್ತಾ ಇದ್ರು ಅಂತ. 2024ರಲ್ಲಿ 71.1% ಅಷ್ಟು ಮಕ್ಕಳು ಮಾತ್ರ ಗ್ರೇಡ್ 2 ಟೆಕ್ಸ್ಟ್ ಬುಕ್ಕನ್ನು ಓದ್ತಾರೆ. ಹಾಗಾಗಿ ಡಿಕ್ಲೈನ್ ಆಗಿರೋದನ್ನು ಕಾಣಬಹುದು.
ಮ್ಯಾಥಮೆಟಿಕ್ಸ್ ಸ್ಕಿಲ್ ಅಂತ ಬಂದಾಗ ಕೇವಲ 45.8% ಅಷ್ಟು ಸ್ಟೂಡೆಂಟ್ಸ್ಗಳು ಮಾತ್ರ ಬೇಸಿಕ್ ಡಿವಿಷನ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದಾರೆ. ಇದರಿಂದ ಲರ್ನಿಂಗ್ ಕ್ವಾಲಿಟಿ ಇನ್ನೂ ಕೂಡ ವೀಕ್ ಇದೆ ಅಂತಲೇ ಹೇಳ್ಬೋದು. ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆ ಮಾಡ್ಲಿಕ್ಕಂತಲೇ 2001ರಲ್ಲಿ ಸರ್ವ ಶಿಕ್ಷಣ ಅಭಿಯಾನವನ್ನು ಜಾರಿಗೆ ತೆಗೆದುಕೊಂಡು ಬಂದಿದ್ದಾರೆ. ಹಾಗೂ 2018ರಲ್ಲಿ ಸಮಗ್ರ ಶಿಕ್ಷಾ ಆಗಿರ್ಬೋದು ಆ್ಯಂಡ್ 2020 ನ್ಯಾಷನಲ್ ಎಜುಕೇಷನ್ ಪಾಲಿಸಿನೂ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ MG ನರೇಗಾಸ್ ಸ್ಕೇಲ್ ವರ್ಕ್ ಡೇಸ್ ಫೆಲ್ ಇನ್ 2025-26. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ, GS ಪೇಪರ್ 3 ನಡೆಯಲ್ಲಿ ಎಂಪ್ಲಾಯ್ಮೆಂಟ್ ಆಸ್ಪೆಕ್ಟ್, ರೂರಲ್ ಡೆವಲಪ್ಮೆಂಟ್, ಈ ರೀತಿಯಂತ ಇಶ್ಯೂಸ್ ಅಲ್ಲಿ ಸಹ ಕನೆಕ್ಟ್ ಮಾಡ್ಬೋದು. ಈ ಒಂದು ಆರ್ಟಿಕಲ್ ಅಲ್ಲಿ MG ನರೇಗಾಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಫೈಂಡಿಂಗ್ಸ್ ಅನ್ನ ಕಾಣ್ತಾ ಇದ್ದೇವೆ. MG ನರೇಗಾ ಯೋಜನೆನ ರಿಪ್ಲೇಸ್ ಮಾಡೋದ್ರ ಮುಖಾಂತರ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೈವಿಕಾ ಮಿಷನ್ ಆಕ್ಟ್ 2025ನ ಕಾಣ್ಬೋದು. ಈ ಒಂದು ಯೋಜನೆ ಅಡಿಯಲ್ಲಿ ಕೆಲವೊಂದಿಷ್ಟು ಫೀಚರ್ಸ್ಗಳನ್ನು ಬದಲಾವಣೆ ಮಾಡ್ತಾ ಬರ್ತಾ ಇದ್ದಾರೆ. ಬೇಸಿಕ್ ಸ್ಟ್ರಕ್ಚರ್ ಸೇಮ್ ಇರುತ್ತೆ, ಸ್ವಲ್ಪ ಹೆಸರನ್ನು ಚೇಂಜ್ ಮಾಡಿದ್ದಾರೆ ಹಾಗೂ ಫೀಚರ್ಸ್ಗಳನ್ನು ಸಹ ಬದಲಾವಣೆ ಮಾಡಿದ್ದಾರೆ. ಫಂಡ್ ಅಲೋಕೇಶನ್ಗೆ ಸಂಬಂಧಪಟ್ಟಂತೆ ಸಹ ಚೇಂಜಸ್ ಮಾಡಿದ್ದಾರೆ. MG ನರೇಗಾ ಪ್ರೋಗ್ರಾಮ್ ಯಾಕೆ ಇಂಪಾರ್ಟೆಂಟ್ ಇದೆ? ಇದೊಂದು ರೈಟ್ ಬೇಸ್ಡ್ ಆಗಿರ್ತಕ್ಕಂಥ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಒದಗಿಸ್ತಾ ಇದೆ. ಹಾಗಾಗಿ ರೈಟ್ ಬೇಸ್ಡ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅಂತಲೇ ಇದನ್ನು ಹೇಳ್ಬೋದು. ಇಲ್ಲಿ ಲೀಗಲಿ ಗ್ಯಾರಂಟಿ ಆಗಿರತಕ್ಕಂಥ ಪ್ರೊವಿಷನ್ಸನ್ನು ಕಾಣ್ತೇವೆ. 100 ಡೇಸ್ ಅಷ್ಟು ಒಂದು ವೇಜ್ ಎಂಪ್ಲಾಯ್ಮೆಂಟನ್ನು ಒದಗಿಸಲಿಕ್ಕೆ ರೂರಲ್ ಹೌಸ್ ಹೋಲ್ಡ್ ನಡಿಯಲ್ಲಿ ಸಹಕಾರಿ ಆಗುವಂತೆ ಪ್ರತಿಯೊಂದು ರೂರಲ್ ಹೌಸ್ ಹೋಲ್ಡ್ಗೆ, ಅದರಲ್ಲೂ ಅಡಲ್ಟ್ ಮೆಂಬರ್ ಇರ್ತಾರಲ್ಲ, ಅವರು ಒಂದು ವೇಳೆ ಅನ್ಸ್ಕಿಲ್ಡ್ ಮ್ಯಾನುವಲ್ ವರ್ಕಲ್ಲಿ ಮಾಡಲಿಕ್ಕೆ ಇಚ್ಛಿಸಿದ್ರೆ ಅವ್ರಿಗೋಸ್ಕರ ಅಂತಲೇ ಕೊಡ್ತಕ್ಕಂಥ ಯೋಜನೆ ಇದಾಗಿದೆ. ಇದು ಯಾವುದೇ ರೀತಿಯಾಗಿ ಚಾರಿಟಿ ಅಲ್ಲ, ಸ್ಕೀಮು ಅಲ್ಲ, ಒಂದು ಲೀಗಲ್ ಎಂಟೈಟಲ್ಮೆಂಟ್ ಅಂತ ಅನಿಸ್ಕೊಳ್ಳುತ್ತೆ. ಕೆಲಸವನ್ನು ಮಾಡ್ತಾರೆ, ಅದಕ್ಕೆ ಸರಿಯಾದಂಥ ಪೇಮೆಂಟನ್ನು ಸಹ ರಿಸೀವ್ ಮಾಡ್ತಾರೆ. ವ್ಯಕ್ತಿ ಕೆಲಸ ಬೇಕು ಅಂತ ಅಪ್ಲೈ ಮಾಡಿದಾದ ಮೇಲೆ 15 ದಿನಗಳ ಒಳಗಾಗಿ ಕೆಲಸವನ್ನು ಅಲೋಕೇಟ್ ಮಾಡಬೇಕಾಗತ್ತೆ. ಮಾಡಿಲ್ಲ ಅಂತಂದರೆ ಸರ್ಕಾರ ಅವರಿಗೆ ಅನ್ಎಂಪ್ಲಾಯ್ಮೆಂಟ್ ಅಲೋವೆನ್ಸಸ್ಸನ್ನು ಸಹ ಕೊಡಬೇಕಾಗತ್ತೆ. ಈ ರೀತಿಯಾದಂಥ ಗ್ಯಾರಂಟಿಡ್ ಯೋಜನೆಯನ್ನು ಕಾಣ್ಬೋದು. ಇದಕ್ಕೆ ಸಂಬಂಧಪಟ್ಟಂಥ ಲೀಗಲ್ ಬೇಸಿಸ್ ಅಂತಂದರೆ 2005ರಲ್ಲಿ ಒಂದು ಆ್ಯಕ್ಟ್ನ ಮುಖಾಂತರ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ನ ಮುಖಾಂತರ 2006ರಲ್ಲಿ ಆಪರೇಷನಲ್ ಆಗಿರುವುದನ್ನು ಕಾಣ್ಬೋದು. ಈ ಒಂದು ಯೋಜನೆಯ ಉದ್ದೇಶ ಯಾವ ರೀತಿಯಾಗಿದೆ? ಆರ್ಥಿಕವಾಗಿರ್ತಕ್ಕಂಥ ಉದ್ದೇಶ, ಎಕನಾಮಿಕ್ ಆಬ್ಜೆಕ್ಟಿವ್ ಅಂತಂದರೆ ರೂರಲ್ ಅನ್ಎಂಪ್ಲಾಯ್ಮೆಂಟ್ ಕಂಡೀಷನನ್ನು ರೆಡ್ಯೂಸ್ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಹೊಂದಿದೆ. ರೂರಲ್ ಏರಿಯಾದಲ್ಲಿ ಒಂದು ಲೈವ್ಲಿಹುಡ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡ್ತಕ್ಕಂಥದ್ದು ಹಾಗೂ ಮೈಗ್ರೇಷನ್ಗೆ ಸಂಬಂಧಪಟ್ಟಂಥ ಆಸ್ಪೆಕ್ಟನ್ನು ತಡೆ ಹಿಡಿಬೇಕಾಗಿದೆ. ಇದನ್ನು ರೆಡ್ಯೂಸ್ ಮಾಡಬೇಕು ಅಂತಲೇ ಈ ಒಂದು ಯೋಜನೆಯನ್ನು ತೆಗೆದುಕೊಂಡು ಬಂದಿದ್ದಾರೆ. ರೂರಲ್ ಎಕಾನಮಿಯನ್ನು ಇದು ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ. ಇದು ಆರ್ಥಿಕವಾಗಿರ್ತಕ್ಕಂಥ ಸಪೋರ್ಟ್ ಅನ್ಬೋದು. ಆ್ಯಂಡ್ ಸೋಷಿಯಲ್ ಆಬ್ಜೆಕ್ಟಿವನ್ನು ಸಹ ಈ ಒಂದು ಯೋಜನೆ ಹೊಂದಿದೆ. ಮಹಿಳೆಯರನ್ನು ಎಂಪವರ್ ಮಾಡ್ತಕ್ಕಂಥ ಹಂತದಲ್ಲಿ ಸೋಷಿಯಲ್ ಇನ್ಕ್ಲೂಷನನ್ನು ಸಹ ಇದು ಹೆಚ್ಚು ಮಾಡ್ತಾ ಹೋಗುತ್ತೆ. ನಮ್ಮ ಒಂದು ಡೆಮೋಕ್ರಸಿನಲ್ಲಿ ಗ್ರಾಸ್ ರೂಟನ್ನು ಸ್ಟ್ರಾಂಗ್ ಮಾಡ್ತಾ ಹೋಗ್ತಕ್ಕಂಥ ಕಾರ್ಯವನ್ನು ಸಹ ಇದು ಮಾಡ್ತಾ ಇದೆ ಅಂತ ಹೇಳ್ಬೋದು. ಎನ್ವಿರಾನ್ಮೆಂಟ್ ಲೆವೆಲಲ್ಲೂ ಸಹ ಇದು ಉದ್ದೇಶವನ್ನು ಹೊಂದಿದೆ. ಇವಾಗ ಈ ಒಂದು ಯೋಜನೆಯಲ್ಲಿ ಬೇಸಿಕಲಿ ವಾಟರ್ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತಹ ಯೋಜನೆಯನ್ನು ಹಾಕೋಬೋದು. ಇಲ್ಲಿಯೂ ಸಹ ಕೆಲಸವನ್ನು ಒದಗಿಸ್ಬೋದಲ್ವಾ. ಡ್ರಾಟ್ ರಿಲೇಟೆಡ್ ಇರುವಂಥ ಒಂದು ಪ್ರೂಫಿಂಗನ್ನು ಮಾಡ್ಬೋದು ಲ್ಯಾಂಡ್ ಡೆವಲಪ್ಮೆಂಟ್ ಆಸ್ಪೆಕ್ಟ್ನ ಆಧಾರದ ಮೇಲೆ. ಒಟ್ಟಾರೆಯಾಗಿ ಈ ಒಂದು ಯೋಜನೆ ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು ಹಾಗೂ ಎನ್ವಿರಾನ್ಮೆಂಟಲ್ ಲೆವೆಲಲ್ಲೂ ಉದ್ದೇಶವನ್ನು ಹೊಂದಿರತಕ್ಕಂಥದ್ದಾಗಿ ಕಾಣ್ತಾ ಇದ್ದೇವೆ. ಇದೊಂದು ಡಿಮ್ಯಾಂಡ್ ಡ್ರಿವನ್ ಯೋಜನೆ ಆಗಿದೆ. ಜನರಿಗೆ ಇವಾಗ ವರ್ಕ್ ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದೇ ಆದರೆ ಅವರಿಗೆ ವರ್ಕನ್ನು ಪ್ರೊವೈಡ್ ಮಾಡಲಾಗುತ್ತೆ. ಆ್ಯಂಡ್ ಲೀಗಲ್ ಗ್ಯಾರಂಟಿ ಕಂಡೀಷನನ್ನು ಕಾಣ್ತಾ ಇದ್ದೇವೆ. ಅನ್ಎಂಪ್ಲಾಯ್ಮೆಂಟ್ ಅಲವೆನ್ಸಸ್ಸನ್ನು ಕೊಡೋದ್ರ ಮುಖಾಂತರ ಡಿಸೆಂಟ್ರಲೈಸ್ಡ್ ಪ್ಲಾನಿಂಗನ್ನು ಗಮನ ಹರಿಸ್ಬೋದು. ಗ್ರಾಮ ಪಂಚಾಯತ್ ಇಲ್ಲಿ ರೆಸ್ಪಾನ್ಸಿಬಲ್ ಆಗಿರ್ತಕ್ಕಂಥ ಅಥಾರಿಟಿ ಅನ್ಸ್ಕೊಳ್ಳುತ್ತೆ. ಇವರು ಒಂದು ವರ್ಕನ್ನು ಐಡೆಂಟಿಫೈ ಮಾಡುವಂಥ ಹಂತದಲ್ಲಿ ವರ್ಕರ್ಸ್ಗಳ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಜಾಬ್ ಕಾರ್ಡನ್ನು ಇಶ್ಯೂ ಮಾಡುವಾಗ ಪ್ರಾಜೆಕ್ಟ್ಗಳನ್ನು ಸೂಪರ್ವೈಸ್ ಮಾಡ್ತಕ್ಕಂಥ ಹಂತದಲ್ಲಿ ಗ್ರಾಮ ಪಂಚಾಯತಿಯ ಜವಾಬ್ದಾರಿಯನ್ನು ಕಾಣಬಹುದು. ಈ ಒಂದು ಯೋಜನೆಯಲ್ಲಿ 33% ಫಲಾನುಭವಿಗಳು ಮಹಿಳೆಯರಾಗಿರ್ತಾರೆ. ಹಾಗಾಗಿ ಮಹಿಳೆಯರ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನು ಇದು ಹೆಚ್ಚಳ ಮಾಡಿದೆ ಅಂತ ಹೇಳ್ಬೋದು. ಈ ಒಂದು ಯೋಜನೆಯಲ್ಲಿ ಮಿನಿಮಮ್ ವೇಜನ್ನು ಒದಗಿಸ್ತಾರೆ. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಕೂಡ ಇರುತ್ತೆ, ಯಾವುದೇ ರೀತಿಯಾಗಿ ಲೀಕ್ ಆಗಬಾರ್ದು ಅಂತ. ಈ ಒಂದು ಯೋಜನೆಯಲ್ಲಿ ನ್ಯಾಚುರಲ್ ರಿಸೋರ್ಸಸ್ಗಳನ್ನು ಮ್ಯಾನೇಜ್ ಮಾಡಲಿಕ್ಕೆ ಪಾಂಡ್ಸ್, ಕ್ಯಾನಲ್ಸ್, ವಾಟರ್ ಹಾರ್ವೆಸ್ಟಿಂಗ್ ಎಲ್ಲವನ್ನೂ ಪ್ಯಾರಲಲ್ ಡೆವಲಪ್ ಮಾಡ್ಬೋದು. ಹಾಗಾಗಿ ರೂರಲ್ ಲೆವೆಲಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಅಗ್ರಿಕಲ್ಚರ್ ಸೆಕ್ಟರ್ಗೆ ಬೇಕಾಗುವಂಥ ಒಂದು ಸಪೋರ್ಟ್ ಸಹ ಸಿಕ್ಕತ್ತೆ. ರೋಡ್ಗಳನ್ನು ಡೆವಲಪ್ ಮಾಡೋದು, ಅಂಗನವಾಡಿ ಬಿಲ್ಡಿಂಗ್ಸ್ಗಳನ್ನು ಡೆವಲಪ್ ಮಾಡೋದು, ಸ್ಯಾನಿಟೇಷನ್ ವರ್ಕ್ಸ್ಗಳನ್ನು ಮಾಡುವಂಥದ್ದಾಗಿರ್ಬೋದು. ಒಟ್ಟಾರೆಯಾಗಿ ರೂರಲ್ ಅಸೆಟ್ಟನ್ನು ಇಲ್ಲಿ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಪ್ರಸ್ತುತವಾಗಿ ರಿಪೋರ್ಟ್ ಹೈಲೈಟ್ ಮಾಡೋ ಪ್ರಕಾರ MG ನರೇಗಾ ಯೋಜನೆ ಅಂತ ಬಂದಾಗ ರಿಜಿಸ್ಟ್ರೇಷನ್ ಏನೋ ಚೆನ್ನಾಗಿದೆ, ರಿಜಿಸ್ಟ್ರೇಷನ್ ಇನ್ಕ್ರೀಸ್ ಆಗಿದೆ, ಹೌಸ್ ಹೋಲ್ಡ್ಗಳು ಸರಿಯಾಗಿ ರಿಜಿಸ್ಟ್ರೇಷನನ್ನು ಮಾಡ್ತಾ ಇದ್ದಾರೆ. ಆದರೆ ಎಂಪ್ಲಾಯ್ಮೆಂಟ್ ಪ್ರೊವೈಡ್ ಮಾಡ್ತಕ್ಕಂಥದ್ದು ಡಿಕ್ರೀಸ್ ಆಗಿದೆ ಅಂತ ಕಾಣ್ಬೋದು. ಆ್ಯಂಡ್ ಪರ್ಸನ್ ಡೇ ಆಧಾರದ ಮೇಲೆ ನಾವು ನೋಡಿದಾಗ
21.5% ಫೆಲ್ ಡೌನ್ ಆಗಿದೆ. ಒಂದು ಪರ್ಸನ್ ಒಂದು ದಿನಕ್ಕೆ ಕೆಲಸ ಮಾಡ್ತಕ್ಕಂಥ ಆಸ್ಪೆಕ್ಟನ್ನು ಪರ್ಸನ್ ಡೇಸ್ನ ಆಧಾರದ ಮೇಲೆ ಕನ್ಸಿಡರ್ ಮಾಡ್ತಾರೆ. ಇದು ಸಹ ಫೆಲ್ ಡೌನ್ ಆಗಿದೆ. ಎವರೇಜ್ ವರ್ಕ್ ಡೇಸ್ ಅಂತ ಬಂದಾಗೂ ಕೂಡ 42.92%ಗೆ ಫೆಲ್ ಡೌನ್ ಆಗಿದೆ. ಹಾಗೂ ಒಂದು ಫ್ಯಾಮಿಲಿ 100 ಡೇಸ್ ಎಷ್ಟು ಮಟ್ಟಿಗೆ ಕಂಪ್ಲೀಟ್ ಮಾಡುತ್ತೆ ಅನ್ನೋದಾದರೆ 40.5%ಗೆ ಕಡಿಮೆ ಆಗಿರೋದನ್ನು ಕಾಣ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ಡಿಮ್ಯಾಂಡ್ ಇದ್ದರೂ ಕೂಡ ಡಿಮ್ಯಾಂಡ್ ಇದೆ, ಅಡಿಕ್ವೇಟ್ ಆಗಿರ್ತಕ್ಕಂಥ ಎಂಪ್ಲಾಯ್ಮೆಂಟ್ ಸಿಗ್ತಿಲ್ಲ, ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ತಿಲ್ಲ ಅನ್ನುವಂಥದ್ದನ್ನು ಕಾಣ್ಬೋದು. ಇದಕ್ಕೆ ಕಾರಣಗಳು ಏನಿರ್ಬೋದು? ಸಿಂಪಲ್ ಆಗಿ ಒಂದು ಬಜೆಟ್ ಆಸ್ಪೆಕ್ಟ್ ಅಂತ ಬಂದಾಗ ಕನ್ಸ್ಟ್ರೆನ್ಸ್ಗಳನ್ನು ಕಾಣ್ತೇವೆ. ಫಂಡ್ಸ್ಗಳು ಸರಿಯಾಗಿ ರಿಸೀವ್ ಆಗ್ತಾ ಇಲ್ಲ, ಡಿಲೇ ಆಗ್ತಾ ಇದೆ, ರೆಡ್ಯೂಸ್ ಆಗ್ತಾ ಇದೆ. ಡಿಜಿಟಲ್ ಲೆವೆಲಲ್ಲಿ ಇಶ್ಯೂಸ್ಗಳನ್ನು ಕಾಣ್ಬೋದು. ಆಧಾರ್ ಬೇಸ್ಡ್ ಅಟೆಂಡೆನ್ಸನ್ನು ಮಾಡ್ತಾ ಇರೋದ್ರಿಂದ, ಪೇಮೆಂಟ್ ಪ್ರಾಬ್ಲಮ್ಸ್ ಆಗ್ತಾ ಇರೋದ್ರಿಂದ, ಸರಿಯಾಗಿ ಪೇಮೆಂಟ್ ಆಗಿಲ್ಲ ಅಂತಂದರೆ ಜನರಿಗೂ ಸಹ ನಂಬಿಕೆ ಕಡಿಮೆ ಆಗ್ತಾ ಬರುತ್ತೆ. ಈ ಒಂದು ಯೋಜನೆ ಮೇಲೆ ಟ್ರಸ್ಟೇ ಡೌನ್ ಆಗುತ್ತೆ. ಇದರಿಂದ 100 ಡೇಸನ್ನು ಸಹ ಕಂಪ್ಲೀಟ್ ಮಾಡದೇ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ಬೋದು. ಮೈಗ್ರೇಷನ್ ರಿಕವರಿಗೆ ಸಂಬಂಧಪಟ್ಟಂತೆಯೂ ಸಹ ನಾವು ನೋಡಿದಾಗ ಅರ್ಬನ್ ಲೆವೆಲಲ್ಲಿ ಇನ್ಫಾರ್ಮಲ್ ಜಾಬ್ಸ್ ಜಾಸ್ತಿ ಇರೋದ್ರಿಂದ ಹೆಚ್ಚಿನ ಜನ ರೂರಲ್ಲಿಂದ ಅರ್ಬನ್ಗೆ ಮೂವ್ ಆಗ್ತಾ ಇರುವಂಥ ಸ್ಥಿತಿಗತಿಗಳು. ಆಡಳಿತಾತ್ಮಕವಾಗಿಯೂ ಸಹ ಚಾಲೆಂಜಸ್ಗಳು ಇರುತ್ತವೆ. ಲೋಕಲ್ ಲೆವೆಲಲ್ಲಿ ಸರಿಯಾದಂಥ ವರ್ಕನ್ನು ಕ್ರಿಯೇಷನ್ ಮಾಡಿಲ್ಲ ಅಂತಂದರೆ ಸರಿಯಾಗಿ ಈ ಒಂದು ಪ್ರೋಗ್ರಾಮ್ನ ಇಂಟೆನ್ಷನನ್ನು ಫುಲ್ಫಿಲ್ ಮಾಡಲಿಕ್ಕೆ ಆಗೋದಿಲ್ಲ. ಯೋಜನೆ ಒಂದು ಕ್ರಿಟಿಕ್ಸ್ ಅಂತಂದರೆ ಫಿನಾನ್ಷಿಯಲ್ ಬರ್ಡನ್ ಇದೆ, ಇದೊಂದು ಡಿಪೆಂಡೆನ್ಸಿಯನ್ನು ಕ್ರಿಯೇಟ್ ಮಾಡ್ತಾ ಇದೆ, ಕರಪ್ಷನ್ ಇದೆ. ಆದರೂ ಕೂಡ MG ನರೇಗಾ ಯೋಜನೆ ನಮಗೆ ತುಂಬ ಇಂಪಾರ್ಟೆಂಟ್. ಕನ್ಸಂಪ್ಷನನ್ನು ಇದು ಬೂಸ್ಟ್ ಮಾಡುತ್ತೆ. ಕನ್ಸಂಪ್ಷನ್ ಡಿಮ್ಯಾಂಡನ್ನು ಬೂಸ್ಟ್ ಮಾಡಲಿಕ್ಕೆ, ರೂರಲ್ ಏರಿಯಾದಲ್ಲಿ ಒಂದು ಪಾವರ್ಟಿಯನ್ನು ರಿಡ್ಯೂಸ್ ಮಾಡಲಿಕ್ಕೆ ಸಹಕಾರಿ ಆಗ್ತಕ್ಕಂಥದ್ದು. ಲೋಕಲ್ ಎಕಾನಮಿಯಲ್ಲಿ ಮಹಿಳೆಯರ ಒಂದು ಪಾರ್ಟಿಸಿಪೇಷನನ್ನು ಎನ್ಶೋರ್ ಮಾಡಿದೆ. ಮೈಗ್ರೇಷನ್ಗೆ ಸಂಬಂಧಪಟ್ಟಂಥ ಡಿಸ್ಟ್ರೆಸ್ಸನ್ನು ಸಹ ಇದು ರಿಡ್ಯೂಸ್ ಮಾಡಿದೆ. ಪಂಚಾಯತ್ ರಾಜನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಈ ಒಂದು ಯೋಜನೆ ಸಹಕಾರಿಯಾಗಿರೋದಾಗಿ ಕಾಣ್ಬೋದು. ಸಂವಿಧಾನಾತ್ಮಕವಾಗಿ DPSPನಲ್ಲಿ ಆರ್ಟಿಕಲ್ 39 ಇಂಪಾರ್ಟೆಂಟ್. ಅಡಿಕ್ವೇಟ್ ಆಗಿರ್ತಕ್ಕಂತಹ ಲೈವ್ಲಿಹುಡ್ಡನ್ನು ಎಲ್ಲ ನಾಗರಿಕರಿಗೂ ಒದಗಿಸಬೇಕು ಅಂತ ಹೇಳುತ್ತೆ. ಈ ಒಂದು ಯೋಜನೆಯನ್ನು ಲಿಂಕ್ ಮಾಡ್ಬೋದು. ಆರ್ಟಿಕಲ್ 41 ನೋಡಿದಾಗ ರೈಟ್ ಟು ವರ್ಕ್, ಪಬ್ಲಿಕ್ ಅಸಿಸ್ಟೆನ್ಸ್ಗೆ ಸಂಬಂಧಪಟ್ಟಂತೆ ಕಾಣ್ತೇವೆ. ಆರ್ಟಿಕಲ್ 39, ಆರ್ಟಿಕಲ್ 41 ಇಂಪಾರ್ಟೆಂಟ್. MG ನರೇಗಾ ಯೋಜನೆಯನ್ನು ರಿಪ್ಲೇಸ್ ಮಾಡೋದ್ರ ಮುಖಾಂತರ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕಾ ಮಿಷನ್ ಗ್ರಾಮೀಣ್ ಆ್ಯಕ್ಟ್ 2025 ಕಾಣ್ಬೋದು. ಈ ಒಂದು ಯೋಜನೆಯಲ್ಲಿ ಥೆರಾಟಿಕಲಿ 125 ಡೇಸ್ಗೆ ವರ್ಕ್ ಅಲೋಕೇಶನ್ಸ್ ಮಾಡಬೇಕು ಅಂತ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಈ ಮೊದಲು 100 ಡೇಸ್ ಇತ್ತಲ್ಲ, 125ಗೆ ಹೆಚ್ಚಳ ಮಾಡಿದ್ದಾರೆ. ಈ ಮೊದಲು ಯೋಜನೆಯನ್ನು ನಾವು ನೋಡಿದಾಗ ಬೇಸಿಕಲಿ ಒಂದು ಡಿಮ್ಯಾಂಡ್ ಡ್ರಿವನ್ ಆಸ್ಪೆಕ್ಟನ್ನು ಕಾಣ್ತಾ ಇದ್ವಿ. ಇಲ್ಲಿ ಡೆವಲಪ್ಮೆಂಟ್ ಡ್ರಿವನ್ ಆಸ್ಪೆಕ್ಟನ್ನು ಕಾಣ್ಬೋದು. ಮೊದಲು ರೈಟ್ ಬೇಸ್ಡ್ ಆಗಿರುವಂಥ ಅಪ್ರೋಚನ್ನು ಕಾಣ್ತಾ ಇರೋದು, ಇವಾಗ ಡೆವಲಪ್ಮೆಂಟ್ ಓರಿಯೆಂಟೆಡ್ ಆಸ್ಪೆಕ್ಟನ್ನು ಹೊಸ ಯೋಜನೆಯಲ್ಲಿ ಫೋಕಸ್ ಮಾಡೋದು. ಹಾಗೂ MG ನರೇಗಾ ಪ್ರೋಗ್ರಾಮಲ್ಲಿ ಸೆಂಟರೇ ಕಂಪ್ಲೀಟ್ ಆಗಿ ಫಂಡಿಂಗನ್ನು ಮಾಡ್ತಾ ಇತ್ತು. ಹೊಸದಾಗಿರುವಂಥ ಯೋಜನೆ ಅಡಿಲಿ 60-40 ಸೆಂಟರ್ ಸ್ಟೇಟ್ ಶೇರಿಂಗನ್ನು ಕಾಣಬಹುದು. ಈ ಮೊದಲು ವೇಜ್ ಎಂಪ್ಲಾಯ್ಮೆಂಟ್ ಮೇಲೆ ನಾವು ಹೆಚ್ಚು ಫೋಕಸನ್ನು ಮಾಡ್ತಾ ಇದ್ವಿ. ಹೊಸದಾಗಿರುವಂತಹ ಸ್ಕೀಮಲ್ಲಿ ಎಂಪ್ಲಾಯ್ಮೆಂಟ್ ಪ್ಲಸ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ನಾವು ಫೋಕಸನ್ನು ಮಾಡ್ತಾ ಇದ್ದೇವೆ. ಆದರೂ ಕೂಡ ಯೋಜನೆ ಸಕ್ಸಸ್ ಡಿಪೆಂಡ್ ಆಗಿರೋದು ಅಡಿಕ್ವೇಟ್ ಆಗಿರ್ತಕ್ಕಂಥ ಫಂಡಿಂಗ್, ಟೈಮ್ಲಿ ಬೇಸಿಸ್ನ ಆಧಾರದ ಮೇಲೆ ವೇಜಸನ್ನು ಒದಗಿಸೋದು, ಹಾಗೂ ಸ್ಟೇಟ್ನ ಒಂದು ಕೋಆಪರೇಷನ್ ಮ್ಯಾಟರ್ ಆಗುತ್ತೆ. ವರ್ಕರ್ಗೆ ರಿಲೇಟೆಡ್ ಇರುವಂಥ ರೈಟ್ಸನ್ನು ಎನ್ಶೋರ್ ಮಾಡ್ತಕ್ಕಂಥ ಹಂತದಲ್ಲಿ ಈ ಮೊದಲಿರ್ತಕ್ಕಂಥ ಯೋಜನೆ ಸೋಷಿಯಲ್ ಪ್ರೊಟೆಕ್ಷನ್ ಮೇಲೆ ಫೋಕಸನ್ನು ಮಾಡಿದೆ. ವೇಜ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಹೊಸದಾಗಿರ್ತಕ್ಕಂಥ ಯೋಜನೆ ಬೇಸಿಕಲಿ ಎಂಪ್ಲಾಯ್ಮೆಂಟ್, ಪ್ರೊಡಕ್ಟಿವಿಟಿ, ಇನ್ಫ್ರಾಸ್ಟ್ರಕ್ಚರ್, ಡಿಜಿಟಲ್ ಗವರ್ನೆನ್ಸ್ನ ಆಧಾರದ ಮೇಲೆ ಪ್ರಾಶಸ್ತ್ಯವನ್ನು ಕೊಟ್ಟಿದೆ. ಇವತ್ತಿನ ಪ್ರಶ್ನೆಯನ್ನು ನೋಡೋದಾದರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಪರಕ್. ಆಪ್ಷನ್ A, ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಅಂಡರ್ NCERT. ಆಪ್ಷನ್ 2, ಇಟ್ ಏಮ್ಸ್ ಟು ಸ್ಟ್ಯಾಂಡರ್ಡೈಸ್ ಸ್ಟೂಡೆಂಟ್ ಅಸೆಸ್ಮೆಂಟ್ಸ್. ಆಪ್ಷನ್ 3, ಇಟ್ ಮೇನ್ಲಿ ಕಂಡಕ್ಟ್ಸ್ ಪಾಪ್ಯುಲೇಷನ್ ಸೆನ್ಸಸ್ ಸರ್ವೇಸ್. ಈ 3 ಆಪ್ಷನ್ ಅಡಿಯಲ್ಲಿ ಸರಿಯಾದ ಉತ್ತರವನ್ನು ಸೆಲೆಕ್ಟ್ ಮಾಡಿ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ದರೂ ಕೂಡ ಕಮೆಂಟ್ನ ಮುಖಾಂತರ ನಮಗೆ ತಿಳಿಸಿಕೊಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.